ದ ಕಲರ್ಸ್ ಆಫ್ ಸೈಲೆನ್ಸ್. ಕಲರ್ಸ್ ಆಫ್ ಸೈಲೆನ್ಸ್ ಅಂತಂದ್ರೆ ಒಂದು ನಿಶ್ಶಬ್ದತೆ ಒಳಗೆ ಕೂಡ ಬಣ್ಣಗಳಿರ್ತಾವ ಅನ್ನುವಂಥ. ನಿಶ್ಶಬ್ದತೆ ಒಳಗೆ ಇರುವ ಬಣ್ಣಗಳು ಬಹಳ ಅದ್ಭುತವಾಗಿ ಪಾಠವನ್ನು ಬರೆದಿದ್ದಾರೆ. ಸತೀಶ್ ಲಾಸ್ಟ್ ಹಿಯರಿಂಗ್ ಇನ್ ಆನ್ ಆಕ್ಸಿಡೆಂಟ್. ಒಂದು ಆಕ್ಸಿಡೆಂಟ್ ಒಳಗೆ ಸತೀಶ ತನ್ನ ಹಿಯರಿಂಗ್ ಕೆಪಾಸಿಟಿಯನ್ನು ಕಳ್ಕೊತಾನ, ಕೇಳುವ ಕೆಪಾಸಿಟಿಯನ್ನು ಕಳ್ಕೊತಾನ. ಸೊ ಮೆನಿ ಸ್ಕೂಲ್ಸ್ ಡಿಡ್ ನಾಟ್ ಗಿವ್ ಹಿಮ್ ಅಡ್ಮಿಷನ್. ಆದ್ರಿಂದ ಬಹಳಷ್ಟು ಶಾಲೆಯವರು ಇವನಿಗೆ ಅಡ್ಮಿಷನ್ ಕೊಡೋದಿಲ್ಲ. ನೀನು ಬೇಡಪ್ಪ ನಮ್ಮ ಸ್ಕೂಲಿಗೆ ಅಂತ ಕಳಿಸ್ತಾರ. He did not go outside for playing because of teasing. ಅವನು ಹೊರಗಡೆ ಹೋಗೋದನ್ನು ಕೂಡ ಆಟ ಆಡ್ಲಿಕ್ಕೆ ಹೋಗೋದನ್ನು ನಿಲ್ಲಿಸ್ತಾನ. ಯಾಕಂತಂದ್ರೆ ಟೀಚಿಂಗ್ಗೋಸ್ಕರ. ಬಹಳ ಮಂದಿ ಟೀಸ್ ಮಾಡ್ತಿದ್ರು, ನೀನು ಕಿವುಡಾದಿ ಅಂತ ಟೀಸ್ ಮಾಡ್ತಿದ್ರು, ಅನುಕರಿಸಿದ್ರು. ಅದಕ್ಕಾಗಿ ಬಟ್ ಹೀಸ್ ಮದರ್, ಬ್ರದರ್ ಅಂಡ್ ಫಾದರ್ ಸಪೋರ್ಟೆಡ್ ಹಿಮ್. ಆದ್ರೆ ಅವನ ತಾಯಿ ಇರ್ಬೋದು, ತಮ್ಮ ಇರ್ಬೋದು, ಅವನ ಸಹೋದರ ಇರ್ಬೋದು ಮತ್ತು ಅವರ ತಂದೆ ಅವನಿಗೆ ಬಹಳಷ್ಟು ಸಪೋರ್ಟ್ ಅನ್ನು ಮಾಡ್ತಾರ. He read many books. ಬಹಳಷ್ಟು ಪುಸ್ತಕಗಳನ್ನು ಓದ್ತಾನ. He learned words. ಬಹಳಷ್ಟು ಶಬ್ದಗಳನ್ನು ಕಲಿತಾನ, ಮಾತಾಡೋದನ್ನು ಕಲಿತಾನ. ಸ್ಪೀಕಿಂಗ್, ಸಣ್ಣ ಪದಗಳನ್ನು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ಕಲಿತಾನ. ಸ್ಕೆಚಿಂಗ್ ವಾಸ್ ಹಿಸ್ ಹಾಬಿ. ಅವನ ಹಾಬಿ ಯಾವ್ದ್ರಿ? ಸ್ಕೆಚಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು ಅವನ ಹಾಬಿ. ಬಟ್ ಹಿಸ್ ಫಾದರ್ ಅಪೋಸ್ಡ್ ದಿಸ್. ಆದ್ರೆ ಅವ್ರ ಅಪ್ಪ ಇದನ್ನ ಅಪೋಸ್ ಮಾಡ್ತಾರೆ, ವಿರೋಧಿಸ್ತಾರೆ, ಬೇಡ ಅಂತಾರೆ. ಯಾಕಂದ್ರೆ ಆರ್ಟಿಸ್ಟ್ಗಳು ಕಡಿಮೆ ದುಡ್ಡನ್ನು ದುಡಿತಾರ, ಅವ್ರ ಬದುಕು ಬಹಳ ಕನಿಷ್ಠ ಮಟ್ಟದಾಗಿರ್ತದ ಅನ್ನೋದು ಅವನ ಭಾವನೆ. ಸೀಯಿಂಗ್ ಹಿಸ್ ಇಂಟ್ರೆಸ್ಟ್, ಹಿ ಆಲ್ಸೋ ಸಪೋರ್ಟೆಡ್ ಹಿಮ್. ಅವನ ಇಂಟ್ರೆಸ್ಟ್ ಅನ್ನು ನೋಡ್ಬಿಟ್ಟು ಅವರು ಕೂಡ ಕೊನೆಗೆ ಅವನಿಗೆ ಸಪೋರ್ಟ್ ಅನ್ನು ಮಾಡ್ತಾರೆ. ಹಿ ಬಿಕೇಮ್ ದ ವರ್ಲ್ಡ್ ಫೇಮಸ್ ಆರ್ಟಿಸ್ಟ್. ಬಹಳಷ್ಟು ಪ್ರಯತ್ನ ಪಟ್ಟು ಜಗತ್ತಿನ ಅತ್ಯುನ್ನತವಾಗಿರ್ತಕ್ಕಂಥ ಒಬ್ಬ ಆರ್ಟಿಸ್ಟ್ ಆಗಿ ಅವರು ಹೊರಹೊಮ್ಮುತ್ತಾರೆ. ಹಿ ಗಾಟ್ ಮೆನಿ ಮೆಡಲ್ಸ್ ಅಂಡ್ ಆನರ್ಸ್. ಬಹಳಷ್ಟು ಮೆಡಲ್ಗಳನ್ನ, ಗೌರವ ಆಧಾರಗಳನ್ನ ಅವನು ಪಡಿತಾನೆ. ಇನ್ ದಿಸ್ ಲೆಸನ್ ವಿ ಸಿ, ನಮ್ಗೆ ಕಾಣ್ತದೆ ಈ ಲೆಸನ್ ಅಲ್ಲಿ ಏನ್ ಕಾಣ್ತದೆ? ಫಿಸಿಕಲ್ ಡಿಸೇಬಿಲಿಟಿ ಇಸ್ ನಾಟ್ ಅ ಬ್ಯಾರಿಯರ್ ಫಾರ್ ಸಕ್ಸಸ್. ಹಿಂಗಂದ್ರೇನು? ಫಿಸಿಕಲ್ ಡಿಸೇಬಿಲಿಟಿ ಅಂತಂದ್ರೆ ದೈಹಿಕ ನ್ಯೂನ್ಯತೆ, ದೈಹಿಕವಾದ ಅಂಗವಿಕಲತೆ, ಇದು ಬ್ಯಾರಿಯರ್ ಅಲ್ಲ ಅಂತ ಹೇಳ್ತಾನ. ಬ್ಯಾರಿಯರ್ ಅಂದ್ರೆ ಅಡೆತಡೆ. ಯಾವುದಕ್ಕೆ ಅಡೆತಡೆ ಅಲ್ಲ ಇದು? ಸಕ್ಸಸ್ಗೆ. ಅಂದ್ರೆ ಯಶಸ್ಸಿಗೆ ನಮ್ಮ ದೈಹಿಕ ನ್ಯೂನತೆ ಅನ್ನೋದು ಅಡೆತಡೆ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಪ್ರಯತ್ನಕ್ಕೆ ಫಲ ಉಂಟು ಅಂತ ಅನ್ನುವಂಥ ಮಾತನ್ನ ಇಲ್ಲಿ ನಾವು